ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೆಂಗಿದ್ದೀರಿ? ಇವತ್ತ ರುಚಿಯಾದ ಒಂದು ಹೀರಿಕಾಯಿ ಪಲ್ಯ ಹೆಂಗ್ ಮಾಡೋದು ಅಂತ ನೋಡೋಣ. ಸುಲಭವಾಗಿ ಬ್ರಾಹ್ಮಣರ ಶೈಲಿಯಲ್ಲಿ ಹೆಂಗ್ ಮಾಡೋದು ಅಂತ ನೋಡೋಣ. ಇದನ್ನ ಹೀರಿಕಾಯಿನ ಸಿಪ್ಪಿ ಎಲ್ಲ ತೆಗೆದಿಟ್ಕೊಂಡು ಇದನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟೆನೆ. ಈಗ ಇದನ್ನ ಹೀರಿಕಾಯಿ ಅಂತೂ ಹೆಚ್ಚಿಟ್ಕೊಳ್ಳೋದು ಗೊತ್ತಾ ಇರ್ತದಲ್ಲ, ಹಿಂಗಾಗಿ ಅದನ್ನ ತೋರ್ಸಕ್ ಹೋಗಿಲ್ಲ. ಆಮೇಲೆ ಒಂದು ಬಾಣ್ಲಿ ಒಳಗ ಒಂದ್ 2 ಹಿಡಿಯಷ್ಟು ಶೇಂಗಾ ಹಾಕೊಂಡು ಅದನ್ನ ಚಂದಾಗಿ ಹುರ್ಕೊಂಡ್ಬಿಡ್ತೀನಿ ಅದನ್ನ. ಆಮೇಲೆ ಜೋರಾಗಿ ಇಟ್ಟನು ಹುರ್ಕೊಳಿಕ್ ಹೋಗ್ಬೇಡ್ರಿ, ಜಲ್ದಿ ಸೀದ್ ಹೋಗ್ಬಿಡ್ತದ. ಆಮೇಲೆ ಅದ್ರ ಪಲ್ಯದ ರುಚಿನ ಹೋಗ್ಬಿಡ್ತದ. ಹಿಂಗಾಗಿ ಸಣ್ಣದಾಗಿ ಇಟ್ಕೊಂಡು ಈ ತರ ಆ ಸ್ವಲ್ಪ ಕೆಂಪು ಬರೋಂಗ ಹುರ್ಕೊಂಡ್ಬಿಡ್ರಿ. ಆ ಸಿಪ್ಪಿ ಎಲ್ಲ ಸುಲ್ದು ಗೊತ್ತಾಗ್ಬಿಡ್ತದ. ಈಗ ಇದನ್ನ ಸ್ವಲ್ಪ ಆರ್ಲಿಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಬಾಣ್ಲಿ ಒಳಗ ಎಣ್ಣೆ ಹಾಕೊಂಡು ಇದಕ್ಕ ಸಾಸ್ವಿ, ಜೀರಿಗೆ, ಆಮೇಲೆ ಒಂದ್ ಸ್ವಲ್ಪ ಫ್ರೆಶ್ ಆಗಿರುವಂತ ಕರ್ಬೇವನ್ನ ಹರಿದ್ ಹಾಕೊಂಡ್ಬಿಡ್ತೀನಿ. ಮ್ಯಾಲೆ ಒಂದ್ ಸ್ವಲ್ಪ ಹಿಂಗ್ ಹಾಕೊಂಡ್ರನ ರುಚಿ ನೋಡ್ರಿ ಪಲ್ಯಕ್ಕ. ಹಿಂಗಾಗಿ ಹಿಂಗ್ ಹಾಕೊಂಡು ಇದಕ್ಕ ಹೆಚ್ಚಿರುವಂತ ಹೀರಿಕಾಯಿ ಏನದಲ್ಲ, ಆ ಹೀರಿಕಾಯಿನೆಲ್ಲ ಹಾಕೊಂಡ್ಬಿಡ್ತೀನಿ. ಹಾಕೊಂಡು ಮ್ಯಾಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕೊಂಡು ಇದನ್ನ ಚಂದಾಗಿ ಕೈ ಆಡಿಸ್ಕೊಂಡ್ಬಿಡ್ತೀನಿ. ಈಗ ಇದನ್ನ ನೋಡ್ರಿ, ಭಾರಿ ಅಂದ್ರ ಭಾಳ ರುಚಿ ಆಗ್ತದ ಪಲ್ಯ. ಆಮೇಲೆ ಕ್ವಿಕ್ ಆಗ್ಬಿಡ್ತದ. ಇದನ್ನ ಒಂದ್ 2ರಿಂದ 3 ನಿಮಿಷ ಇದಂತ ಪ್ಲೇಟ್ ತಗೊಂಡು ಮುಚ್ಚಿಟ್ಬಿಡ್ತೀನಿ ಈಗ ಇದನ್ನ. ಆಮೇಲೆ ನಾವ್ ಇದನ್ನ ಪ್ಲೇಟ್ ತಗೊಂಡ್ ಇದು ಮಾಡ್ತೀವಲ್ಲ, ಮತ್ ಮುಚ್ಚಿಡ್ತೀವಲ್ಲ, ಜಲ್ದಿ ಬೆಂದ್ ಬಿಡ್ತದ ಅದ. ಹಿಂಗಾಗಿ ಜಲ್ದಿ ಆಗ್ತದ ಪಲ್ಯ ಇದು. ನೋಡ್ರಿ ಎಷ್ಟು ಚಲೋ ಆಗ್ಯದಲ್ಲ ಪಲ್ಯ. ಭಾಳ ಚಲೋ ಅಂದ್ರ ಭಾಳ ರುಚಿ ಆಗ್ತದ ಇದು ಪಲ್ಯ. ಆಮೇಲೆ ಇದಕ್ ನೋಡ್ಕೊಂಡು ರುಚಿ ತಕ್ಕಷ್ಟ ಉಪ್ಪು, ಆಮೇಲೆ ಖಾರ ಪುಡಿ ಹಾಕೊಳ್ರಿ. ಖಾರ ಪುಡಿ ಒಂದ್ 2 ಸ್ಪೂನ್ ಹಾಕೋರಿ. ಅಂದ್ರೆ ರುಚಿಯಾಗಿ ಖಾರವಾಗಿ ಮಸ್ತ್ ಇರ್ತದ. ಇದಕ್ ಒಂದ್ ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಂಡ್ ಈಗ ನಾವು ಆಗಲೇ ಏನ್ ಶೇಂಗಾ ಏನ್ ಹುರ್ಕೊಂಡಿದ್ವಲ್ಲ, ಇದನ್ನ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಂಬಂದ್ ಇದ್ರೊಳಗ್ ಹಾಕೊಂಡ್ಬಿಡ್ತೀನಿ. ಈಗ ಇದನ್ನ ನೋಡ್ರಿ ಎಷ್ಟು ಮಸ್ತ್ ಕಾಣ್ಲಿಕತ್ತದ. ಇದಕ್ಕ ಹುದು ಅಂತ ಅಂತೀವ್ ನಾವ. ನೋಡ್ರಿ ಈ ತರ ಹಾಕೊಂಡು ಚಂದಾಗಿ ಒಂದ್ಸರ್ತಿ ಫುಲ್ ಬಾಡಿಸ್ಕೊಂಡ್ಬಿಟ್ವಿ ಅಂತಂದ್ರ ಪಲ್ಯ ಮಸ್ತ್ ರೆಡಿ ಆಗ್ಬಿಡ್ತದ. ಈಗ ಇದನ್ನ ಇನ್ನೊಂದ್ ಸ್ವಲ್ಪ ಮುಚ್ಚಿಟ್ಕೊಂಡು ಏನ್ ಮಾಡ್ತೀನಿ, ಅದೆಲ್ಲ ಹೊಂದ್ಕೊಳ್ಳಿ ಅಂತ ಮುಚ್ಚಿಡ್ತೀನಿ. ಮ್ಯಾಲ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ ಮತ್ತೊಂದ್ ಸರ್ತಿ ಬಾಡಿಸ್ಕೊಂಡ್ಬಿಟ್ಟೆ ಅಂತಂದ್ರ ಈ ಪಲ್ಯ ಎಕ್ದಮ್ ಫುಲ್ ರೆಡಿ ಆಗ್ಬಿಡ್ತದ. ಇದು ಚಪಾತಿ ಮತ್ತ ಭಕ್ರಿ ಅನ್ನಕ್ಕ ಭಾಳ ರುಚಿ ಆಗ್ತದ. ಈಗ ಒಂದ್ ಸರ್ವಿಂಗ್ ಬೌಲಿಗೆ ಹಾಕೊಂಡ್ಬಿಡ್ತೀನಿ. ನೋಡ್ರಿ ಎಷ್ಟು ಸರಳ ಅದಲ್ಲ ಈ ಪಲ್ಯ. ಆಮೇಲೆ ಈ ಪಲ್ಯದೊಳಗ ನಾರಿನಂಶ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನು ಇದು ಸಾಲ್ವ್ ಮಾಡ್ತದ. ಹಿಂಗಾಗಿ ನೀವು ಒಂದ್ಸತಿ ಮಾಡಿ ನೋಡ್ರಿ. ಹೆಂಗಾಗಿತ್ತು ಅಂತ ಕಮೆಂಟ್ಸ್ ಮೂಲಕ ನಂಗ ತಿಳಿಸೋದನ್ನು ಮರಿಬೇಡ್ರಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.